ತಮಿಳುನಾಡಿನಲ್ಲಿ ಮತ್ತೆ ವರುಣನ ರೌದ್ರ ನರ್ತನ ಮುಂದುವರಿತಾ ಇದೆ. ರಕ್ಕಸ ಮಳೆಯಿಂದ 4 ಜಿಲ್ಲೆಗಳಲ್ಲಿ ಪ್ರವಾಹದ ಭೀತಿ. ಸೈಕ್ಲೋನ್ನ ಎಫೆಕ್ಟ್. ತಮಿಳುನಾಡಿನಲ್ಲಿ ಭಾರೀ ಮಳೆ. 4 ಜಿಲ್ಲೆಗಳಲ್ಲಿ ಪ್ರವಾಹದ ಭೀತಿಯನ್ನು ಎದುರಿಸ್ತಾ ಇದ್ದಾರೆ. ಅಲ್ಲಿ ಸೈಕ್ಲೋನ್ ಎದುರಾಗ್ತಾ ಇದ್ದಂತೆ ಅದು ನೇರವಾದ ಪರಿಣಾಮ ಬೆಂಗಳೂರಿನ ಮೇಲೂ ಕೂಡ ಬೀರ್ತಾ ಇದೆ. ಬೆಂಗಳೂರಿನಲ್ಲಿ ಭಾರೀ ಚಳಿಯ ವಾತಾವರಣ ಇದೆ. ಎಲ್ಲೆಲ್ಲಿ ಅಂತ ಹೇಳಿದ್ರೆ ತಮಿಳುನಾಡಿನ ತಿರುನಲ್ವೇರಿ, ಟುಟಿಕೋರಿಯನ್, ತೆಂಕಶಿ ಹಾಗೂ ಕನ್ಯಾಕುಮಾರಿಗೆ ಜಲಕಂಟಕ ಎದುರಾಗ್ತಾ ಇದೆ. ಶಾಲಾ ಕಾಲೇಜು ಹಾಗೂ ಸರ್ಕಾರಿ ಕಚೇರಿಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ನೋಡ್ತಾ ಇದ್ದೀರಿ, ಅತ್ಯಂತ ಭೀಕರವಾದ ಮಳೆಗೆ ನಲಿಗೆ ಹೋಗ್ತಾ ಇದೆ ತಿರುನಲ್ವೇರಿ, ಟುಟಿಕೋರಿಯನ್, ತೆಂಕಶಿ ಹಾಗೂ ಕನ್ಯಾಕುಮಾರಿ. ತಮಿಳುನಾಡಿಗೆ ಭಾರೀ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಕೆಲ ತಿಂಗಳುಗಳಿಂದ ಕಾವೇರಿ ನದಿ ನೀರನ್ನು ಹರಿಬಿಡುವ ವಿಚಾರದಲ್ಲಿ ಕರ್ನಾಟಕ ಹಾಗೂ ತಮಿಳುನಾಡಿಗೆ ಜಟಾಪಟಿ ಆಗ್ತಾ ಇತ್ತು. ನೋಡಿ, ಈಗ ಚಿತ್ರಣವೇ ಬದಲಾಗಿದೆ. ತಮಿಳುನಾಡಿನಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ನೀರು 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 ಎಲ್ಲಿ ನೋಡಿದ್ರೂ ಕೂಡ ನೀರೇ ಕಾಣ ಸಿಗ್ತಾ ಇದೆ. ಜನ ಜಾನುವಾರುಗಳು ನೋಡ್ತಾ ಇದ್ದೀರಿ, ಚಿಕ್ಕ ಪುಟ್ಟ ಮಕ್ಕಳನ್ನು ಕಂಕುಳಲ್ಲಿ ಎತ್ಕೊಂಡು ಬೇರೆಡೆಗೆ ಸಾಕ್ತಾ ಇದ್ದಾರೆ. ಮನೆ ಮಠಗಳನ್ನು ಕಳೆದುಕೊಂಡಿದ್ದಾರೆ. ರಸ್ತೆ ಸೇತುವೆಗಳು ಮುಳುಗಿ ಹೋಗಿದ್ದಾವೆ. ಜನರನ್ನು ಹೀಗೆ ಗಂಜಿ ಕೇಂದ್ರಗಳಿಗೆ, ನೆಮ್ಮದಿ ಕೇಂದ್ರಗಳಿಗೆ ಶಿಫ್ಟ್ ಮಾಡಿದ್ದಾರೆ. ಯಾಕೆಂದರೆ ಮನೆಗಳಿಗೆಲ್ಲ ನೀರು ನುಗ್ಗಿದೆ, ವಾಸಕ್ಕೆ ಮನೆ ಯೋಗ್ಯವಾಗಿಲ್ಲ. ಹೀಗೆ ರಸ್ತೆಗಳು ಕೊಚ್ಚಿಕೊಂಡು ಹೋಗಿದ್ದಾವೆ. ಇಡೀ ತಮಿಳುನಾಡಿನ ಚಿತ್ರಣ ಇದೆಯಲ್ಲ, ಖಂಡಿತವಾಗೂ ಕೂಡ ನೀರು 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 ಅನ್ನೋ ರೀತಿಯಲ್ಲಿ ಆಗಿದೆ. ಇಡೀ ತಮಿಳುನಾಡಿನ 4 ಜಿಲ್ಲೆಗಳಲ್ಲಿ ಪ್ರವಾಹ ಭೀಕರವಾಗಿದೆ. ಪ್ರವಾಹದಲ್ಲಿ ಅನೇಕ ಆಸ್ತಿ ಪಾಸ್ತಿ ಎಲ್ಲ ಕೊಚ್ಚಿಕೊಂಡು ಹೋಗ್ತಾ ಇದೆ. ಇದು ತಮಿಳುನಾಡಿನ ದೃಶ್ಯ. ಒಂದು ಕಡೆ ತಮಿಳುನಾಡಿನಲ್ಲಿ ಈ ರೀತಿ ಮಳೆ ಸುರಿತಾ ಇದ್ದರೆ ಬೆಂಗಳೂರಿನ ನಿವಾಸಿಗಳಿಗೆ ಖಂಡಿತವಾಗಿಯೂ ಕೂಡ ಇದರ ಅನುಭವ ಆಗಿರುತ್ತೆ. ಕಳೆದ 2-3 ದಿನಗಳಿಂದ ಅತ್ಯಂತ ಶೀತ ಗಾಳಿ ಬೀಸ್ತಾ ಇದೆ. ಬೆಂಗಳೂರಿನಲ್ಲಿ ಮಧ್ಯಾಹ್ನವೂ ಕೂಡ ಮೈ ನಡುಗುವಂಥ ಚಳಿ ಸಿಗ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ ಮನೆಯಿಂದ ಆಚೆ ಬರಬೇಕಾದ್ರೆ ಸ್ವೆಟರ್ ಹಾಕಿಕೊಂಡು, ಜರ್ಕಿನ್ ಹಾಕ್ಕೊಂಡೇ ಬರಬೇಕಾದಂಥ ಅನಿವಾರ್ಯತೆ ಇದೆ. ಅದು ತಮಿಳುನಾಡಿನ ಸೈಕ್ಲೋನ್ನ ಎಫೆಕ್ಟ್ ಬೆಂಗಳೂರಿನ ಮೇಲೂ ಕೂಡ ಬೀರಿದೆ. ತಮಿಳುನಾಡಿನಲ್ಲಿ ಸೈಕ್ಲೋನ್ ಎಫೆಕ್ಟ್ನಿಂದಾಗಿ ರಾಕ್ಷಸ ರೀತಿಯಲ್ಲಿ, ರೌದ್ರಾವತಾರದ ರೀತಿಯಲ್ಲಿ ಮಳೆ ಸುರಿತಾ ಇದೆ. ಈ ಮಳೆ ಕಾರಣದಿಂದಾಗಿ 4 ಜಿಲ್ಲೆಗಳು ತಿರುನಲ್ವೇರಿ, ಟುಟಿಕೋರಿಯನ್, ತೆಂಕಶಿ ಹಾಗೂ ಕನ್ಯಾಕುಮಾರಿ, ಈ 4 ಭಾಗಗಳಲ್ಲಿ ಅತಿ ಹೆಚ್ಚಾಗಿ ಮಳೆ ಸುರಿತಾ ಇದೆ. ಅಲ್ಲಿನ ಜನರ ರಕ್ಷಣೆಗಾಗಿ SDRF ತಂಡ ಈಗಾಗಲೇ ಜನರನ್ನು, ಪ್ರವಾಹದಲ್ಲಿ ಸಿಲುಕಿರುವಂಥ ಜನರನ್ನು ರಕ್ಷಣೆಗಾಗಿ NDRF ತಂಡ ಕಾರ್ಯನಿರ್ವಹಿಸ್ತಾ ಇದೆ. NDRF ಹಾಗೂ SDRF ತಂಡದ ಜೊತೆ ರಾಜ್ಯದ ಅನೇಕ ಅಧಿಕಾರಿಗಳು ಕೂಡ ಮೊಕ್ಕಾಂ ಹೂಡಿದ್ದಾರೆ. ತಮಿಳುನಾಡಿನ ರಾಜ್ಯದ ಕೆಲವು ಕಡೆಗಳಲ್ಲಿ ರಕ್ಷಣೆಗೆ ಹೋಗಿರುವಂಥ ಆಂಬ್ಯುಲೆನ್ಸ್ಗಳು, ಅಗ್ನಿನಂದಕ ವಾಹನಗಳು ನೋಡ್ತಾ ಇದ್ದೀರಿ, ನೀರಿನಲ್ಲಿ ಸಿಲುಕಿ ಹೋಗಿದ್ದಾವೆ. ರಕ್ಷಣೆಗೆ ಹೋದಂಥ ವಾಹನಗಳಿದ್ದಾವಲ್ಲ, ಅಗ್ನಿಶಾಮಕ ದಳದ ವಾಹನಗಳು, ಆ ವಾಹನವೂ ಕೂಡ ಸೇತುವೆ ದಾಟಲಾಗದೆ ಕುಸಿತದ ಕಾರಣಕ್ಕಾಗಿ ಅಲ್ಲಿಯೇ ಸ್ಟ್ರಕ್ ಆಗಿದ್ದಾವೆ. ಸೊ ಹೀಗಾಗಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗುವಂಥ ಜನ ಹೈರಾಣಾಗಿದ್ದಾರೆ. ಅನೇಕ ಗ್ರಾಮಗಳು, ಅನೇಕ ಪಟ್ಟಣಗಳ ಮಧ್ಯೆ ಪ್ರವಾಹದ ಕಾರಣಕ್ಕಾಗಿ ಸಂಪರ್ಕ ಕಡಿತವಾಗಿದೆ.